ತಹಸೀಲ್ದಾರರು ಸುಧಾಕರ್ ರೆಡ್ಡಿ ಸರ್ಕಾರಿ ಫಂಕ್ಷನ್ ಅಂತ ಮಾಡಬೇಕಾದಾಗ ಕೆಂಪೇಗೌಡ ಜಯಂತಿ ಆಚರಣೆ ಮಾಡಬೇಕಾಗಿರ್ತಕ್ಕಂಥದ್ರಲ್ಲಿ ತಾಲೂಕಿನ ಎಲ್ಲ ವರ್ಗ ಜನನ ಕರೆದು ಮೀಟಿಂಗ್ ಮಾಡಬೇಕು. ಇಲ್ಲ ಅವರ ಏನು ಅವರು ಸುತ್ತು ಇರ್ತಾರೋ ಅವರು ಆ ಸರ್ಕಲ್ನ ಕರ್ಕೊಂಡು 4 ಜನ ಕರ್ಕೊಂಡು ಮೀಟಿಂಗ್ ಮಾಡ್ತಾರೆ. ಸರ್, ಇದುವರೆಗೂ ನಮ್ಮ ಪ್ರಶ್ನೆ ಏನಂದ್ರೆ ನೀವು ಯಾಕೆ ಪ್ರಶ್ನೆನೇ ಮಾಡಲಿಲ್ಲ ಇಷ್ಟು ದಿನ? ಈಗ ಕಳೆದ ಸಲ, ಹೋದ ಸಲ, ಅದರ ಹಿಂದಿನ ಸಲ ತಹಸೀಲ್ದಾರ್ನಾಗಲಿ ಸಂಬಂಧಪಟ್ಟ BBMP ಕಮಿಷನರ್ನು ಪ್ರಶ್ನೆ ಮಾಡ್ಬೋದಾಗಿತ್ತಲ್ಲ. ಈ ಸಲನೇ ಯಾಕೆ ಪ್ರಶ್ನೆ? ಅನೇಕ ಬಾರಿ ಪ್ರಶ್ನೆಯನ್ನು ಮಾಡಿದ್ದೀವಿ. ಯಾರಿಲ್ಲ ಅಂತ ಹೇಳಿದ್ದು? ಈ ಸರಿ ಕೂಡ ಪ್ರಶ್ನೆಯನ್ನು ಮಾಡಿದ್ವಿ. ಬರೀ ಇದೇ ಸರಿ ಅಲ್ಲ, ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀವಿ ಹಿಂದೆ ಕೂಡ. ಈ ಜಾಗ ಮತ್ತೆ ಸಂಘ ಅಧಿಕೃತವಾಗಿ ಬೆಳಿಲಿಕ್ಕೆ 20 ವರ್ಷದ ಸಾಧನೆ ಅವ್ರದ್ದು. 25 ವರ್ಷ ಗೊತ್ತಾಯ್ತಾ? ಅಂದ್ರೆ ಅಷ್ಟು ತಡೆಗೋಡೆಗಳು ದಾಟ್ಕೊಂಡು ಇಲ್ಲಿವರೆಗೂ ಉಳ್ಕೊಂಡ್ಬಂದಿದೆ ಸಂಘ. ಆ ಸಂಘನ ಪ್ರಜ್ವಲಿಸಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಕೆಲಸ ಮಾಡ್ತಿದ್ದೀವಿ ಅಷ್ಟೇ. ಸಂಘಕ್ಕೆ 20 ವರ್ಷ ಆಯಿತು. ಇಲ್ಲಿ ಕೂತ್ಕೊಳ್ಳೋಕೆ ಒಂದು ಜಾಗ ಇಲ್ಲ. ಆಫೀಸಲ್ಲಿ ಸೇರಿ ಇವತ್ತಿನ ದಿವಸ ಯಾವುದೇ ಪಾರ್ಟಿ ಪಕ್ಷ ಇಲ್ಲ ಇಲ್ಲಿ. ಯಾರೇ ಪಾರ್ಟಿ ಇಲ್ಲ, ಎಲ್ಲ ಪಕ್ಷದಲ್ಲಿದ್ದೀವಿ. ನೋಡಿ, ಗೊತ್ತದಿಲ್ಲ ನಿಮಗೆ? ಇಲ್ಲೆಲ್ಲ ಪಾರ್ಟಿಯಲ್ಲಿದ್ದೀವಾ? ಅಲ್ಲ, ಎಲ್ಲ ಪಾರ್ಟಿಯಲ್ಲಿದ್ದೀವಿ ತಾನೆ. ದಳ, ಕಾಂಗ್ರೆಸ್ಸು, BJP ಎಲ್ಲ ಇದ್ದೀವಿ. ಯಾವುದೇ ಪಾರ್ಟಿ ಇಲ್ಲ. ಎಲ್ಲರೂ ಸೇರಿ ಕೂತ್ಕೊಳ್ಳೋಕೆ ಒಂದು ಜಾಗ, ಕೂತ್ಕೊಳ್ಳೋಕೆ ಜಾಗ ಸಿಕ್ಕಿದ ಮೇಲೆ ತಾನೇ ಎಲ್ಲ ಕೇಳಬೇಕಾದ್ರೆ. ಕೇಳೋಕ್ಕೆ ದಾರಿನೇ ಇಲ್ವೇ? ದಾರಿ ಕೇಳೋಕ್ಕೆ ಈ ಮೀಟಿಂಗಿಗೆ ಹೋಗ್ಬೇಡ್ರಿ, ಆ ಸಂಘಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದರೆ, ಅದಕ್ಕೆ ನಾನು ಮೊದಲೇ ನಿಮ್ಗೆ ಹೇಳಿದ್ದೀನಿ, ಪೊಲೀಸ್ನವ್ರಿಗೆ ಹೇಳಿದ್ದೀನಿ, ರಾಜಕೀಯ ಇರಬೇಡ, ರಾಜಕೀಯ ಮಾತಾಡೋಕ್ಕೆ ಟೈಮ್ ಇದೆ, ಇನ್ನು 2 ವರ್ಷ ಇದೆ. ರಾಜಕೀಯ ಆಮೇಲೆ ಮಾತಾಡೋಣ, ಬೇಕಾದಷ್ಟು ವಿಷಯಗಳಿದೆ. ಅದು ರಾಜಕೀಯ ಅಲ್ಲ. ತಾಲೂಕಿನ ದೃಷ್ಟಿಯಿಂದ, ಜನಗಳ ದೃಷ್ಟಿಯಿಂದ ನಿಷ್ಪಕ್ಷಪಾತವಾಗಿ ನಮ್ಮ ಸೀನನ್ನು ಹೇಳಿದಂಗೆ ನಿಷ್ಠೆ, ಪ್ರಾಮಾಣಿಕತೆಯಿಂದ ಶುದ್ಧವಾಗಿ ನಾವು ಜನಸೇವೆ ಮಾಡ್ತೀವಿ ಅನ್ನತಕ್ಕಂಥದ್ದನ್ನ ಹಿಂದಿನಿಂದ ನಮ್ಮ ತಾಲೂಕಿನಲ್ಲಿ ನಡೆಸ್ಕೊಂಬಂದಿದ್ದಾರೆ ನಮ್ಮ ಹಿರಿಯರು. ಆ ಸಂಪ್ರದಾಯನ ಉಳಿಸ್ಬೇಕು ಅಂತ ಇವತ್ತು ನಾವು ಹೊರಟಿದ್ದೀವಿ. ಯಾವುದು ಏನು ಹಿಂದೆ ಹಿರಿಯರು ಪಾಯ ಹಾಕ್ಕೊಟ್ಟಿದ್ರಲ್ಲ, ಒಂದೇ ನಿಮಿಷ ಮುಗಿತಂತೀರಿ. ಕೊನೆಯದು ಯಾರಾದ್ರೂ ಮಾಡಿ CM ಬರ್ತಾರ ಅನ್ನೋ ಗುಮ್ಮ ಅದನ್ನು ತೋರಿಸ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಮಾತನ್ನು ಕೇಳಿ ಬರ್ತಾ ಇದೆ. ನೋಡ್ರಿ, TP ಯಾರು ನೋಡ್ರಿ, ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳನ್ನ ಬರ್ತಾರೆ ಹೋಗ್ತಾರೆ ಅಂತಕ್ಕಂಥದ್ದಲ್ಲ. DCP ಅವರು ಸುಳ್ಳು ಹೇಳ್ತಾರಾ? ಕಮಿಷನರ್ ಸುಳ್ಳು ಹೇಳ್ತಾರಾ? ಈ ರೀತಿಯ ಮನಸ್ಥಿತಿ ಇದೆಯಲ್ರಿ, ಈ ಥರ ಹೇಳ್ಕೊಂಡು ಹೋಗ್ತಕ್ಕಂಥ ಮನಸ್ಥಿತಿ ಇದೆಯಲ್ಲ, ಅವ್ರು ಎಂಥ ಸಣ್ಣ ಮನಸ್ಥಿತಿಯವರು, ಎಂಥ ಸಣ್ಣ ರಾಜಕಾರಣಿಗಳು ಅಂತೇಳಿ ಅರ್ಥ ಆಗ್ತದೆ. ಇದನ್ನ ಯಾರು ಹುಟ್ಟಾಕಕ್ಕಾಗಲ್ಲ. ಯಾರ ಲೆಟರ್ ಕೊಟ್ಟಿರೋದು? ಯಾರು? ನಾವು ಕೊಟ್ಟಿರೋದು. ಯಾರು ಕೊಟ್ಟಿರ್ತಾರೆ ಲೆಟರ್? ಸುರೇಶ್ ಅವರೇ, ಅಲ್ಲಲ್ಲ, ಕರೆಕ್ಟ್ ಹೇಳಿ ಅಣ್ಣ. ಕೃಷ್ಣಣ್ಣ ಇರಿ, ಒಳ್ಳೇದು. ಅವರು ಪ್ರಶ್ನೆ ಕೇಳ್ತಾರೆ, ಉತ್ತರ ಕೊಡ್ತಾರೆ ಅಷ್ಟೇ. ನೀವು ಇನ್ನೇನು ರಾಮಚಂದ್ರಣ್ಣ ಏನಾಯ್ತ? ಯಾರಿಗೆ ಹೇಳಿ? ಎಲ್ಲರೂ ಸೇರ್ಕೊಂಬೋದು. ಯಾರಿಗೆ ನೇರವಾಗಿ ಹೇಳಿ, ಯಾರಿಗೆ ಏನಂತ ಕೇಳಿದ್ದೇನೆ. ನಾವು ಇದು ಕಾಯ್ತಾ ಇದ್ದೀವಿ. ಈ ಪರ್ಮಿಷನ್ ಸಿಕ್ಕಿದ ಮೇಲೆ ಎಲ್ಲರಿಗೂ ಆಹ್ವಾನ ಮಾಡಬೇಕು ಮಾತಾಡ್ತಾ ಇದ್ದೀವಿ, ಮಾಡಿದ್ರೆ ಈಗ ಅದಕ್ಕಾದ್ಮೇಲೆ ನಾವೆಲ್ಲರಿಗೂ ಆಹ್ವಾನ ಮಾಡ್ತೀವಿ. ಎಲ್ಲರಿಗೂ ಮಾಡ್ತೀವಿ, ಎಲ್ಲರಿಗೂ ಆಹ್ವಾನ ಮಾಡ್ತೀವಿ. ಮುಂಚೆ ಕೆಂಪೇಗೌಡರು ದೊಡ್ಡ ಆಕಾಶಕ್ಕೆ ಸಮಾನವಾದರು, ಹಂಗೆ ರೂಪಿಸಿದ್ದಾರೆ ಬೆಂಗಳೂರನ್ನ. ಸರ್ವ ಜನ, ಸರ್ವ ಜಾತಿ, ಆಕಾಶ ನೋಡಕ್ ಮೂಗು